ಹಲೋ ದೇಶ ಫ್ಯಾಮಿಲಿ, ಸ್ವಾಗತ ನನ್ನ ಚಾನಲ್ಗೆ. ನಾನು ನಿಮ್ಮ ಜೇಸಿ. ಇವತ್ತು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ, ಆರೋಗ್ಯವರು 7 ಸೀರೀಸು ಲಾಂಚ್ ಮಾಡಿದ್ದಾರೆ. ಆ 7 ಸೀರೀಸಲ್ಲಿ 6 ಸೀರೀಸ್ ಕಂಪೇರ್ ಮಾಡಿದ್ರೆ ಕೆಲವೊಂದು ಅಪ್ಗ್ರೇಡೇಷನ್ ಮಾಡಿದ್ದಾರೆ. ಅಪ್ಗ್ರೇಡೇಷನ್ನು ತೊಗೊಬೋದಾ ಇಲ್ಲ ಫೋನು, ಏನೇನು ವಿಚಾರ ಇದೆ ಈ ಫೋನಲ್ಲಿ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬೇಸಿಕಲಿ ಈ ಫೋನ್ 2 ರಿಲೀಸ್ ಆಗಿದೆ. ನಾನು ಇವತ್ತು ಯಾವ ಫೋನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ಆಸಸ್ ROG 7 ಅಲ್ಟಿಮೇಟ್. ಬೇಸಿಕಲಿ ಈ ಫೋನಲ್ಲಿ ಡಿಸೈನ್ ವಿಚಾರಕ್ಕೆ ಬಂದರೆ, ಡಿಸೈನು ಬ್ಯಾಕ್ ಸೈಡು ಒಂದು ಗ್ಲಾಸಿ ಡಿಸೈನ್ ಅಂತ ಅನ್ಬೋದು. ಹಾಗೆ ಅದರಲ್ಲಿ ಒಂದು OLED ಡಿಸ್ಪ್ಲೇ ಬರುತ್ತೆ. ಆಮೇಲೆ ಕ್ಯಾಮ್ರಾ ಯೂನಿಟ್ಟು ಅದರಲ್ಲಿ ಮತ್ತು ಕೊರಿಲ್ಲಾ ಗ್ಲಾಸ್ 3 ಪ್ರೊಟೆಕ್ಷನ್ನು ಕೊಡ್ತಾ ಇದ್ದಾರೆ ಬ್ಯಾಕ್ ಸೈಡಲ್ಲಿ ಅಂತ ಅನ್ಬೋದು. ಹಾಗೆ ಅಲ್ಯೂಮಿನಿಯಂ ಫ್ರೇಮ್ ಬರ್ತಾ ಇದೆ. ಅದರಲ್ಲಿ 3.5 ಎಡ್ಜ್ ಜಾಕ್ ಬರುತ್ತೆ. ಅದರಲ್ಲಿ ಏನು ಬೆನಿಫಿಟ್ ಅಂದರೆ, ಐರಿಸ್ ಆಡಿಯೋ ಸಪೋರ್ಟ್ ಕೊಡ್ತಾ ಇದ್ದಾರೆ ಹೆಡ್ಫೋನಲ್ಲಿ, ಮತ್ತು ವೈರ್ಲೆಸ್ ಆಗೂ ಐರಿಸ್ ಆಡಿಯೋ ನಿಮಗೆ ಸಿಗ್ತಾ ಇದೆ ಅಂತ ಅನ್ಬೋದು. ಹಾಗೆ ಇದರಲ್ಲಿ ಅಲ್ಟ್ರಾಸಾನಿಕ್ ಬಟನ್ಸ್ ಸಿಗ್ತಾ ಇದೆ. ಇದು ಗೇಮರ್ಸಿಗೋಸ್ಕರ, ಅದು ಗೇಮ್ ಮಾಡೋದಕ್ಕೆ ನಿಮಗೆ ಈಸಿ ಆಗಿರಲಿ ಅನ್ನೋದಕ್ಕೋಸ್ಕರ ಈ ಬಟನ್ಸ್ನ ಕೊಡ್ತಾ ಇದ್ದಾರೆ. ಆಮೇಲೆ 2 ಪೋರ್ಟ್ ಸಿಗುತ್ತೆ, ಟೈಪ್ ಸಿ ಪೋರ್ಟು ಫೋನ್ ಚಾರ್ಜಿಂಗ್ಗೋಸ್ಕರ. ಅದು ಯಾತಕ್ಕೋಸ್ಕರ ಅನ್ನೋದನ್ನು ನಿಮಗೆ ಕೊನೆಯಲ್ಲಿ ಹೇಳ್ತೀನಿ. ಹಾಗೆ ಒಂದು ಹಿಡನ್ ಡೋರೂ ಇದೆ ಈ ಮೊಬೈಲಲ್ಲಿ ಅಂತ ಅನ್ಬೋದು, ಅದನ್ನು ನಿಮಗೆ ಕೊನೆಯಲ್ಲಿ ಹೇಳ್ತೀನಿ ಅಂತ ಅನ್ಬೋದು. ಹಾಗೆ ಇದರಲ್ಲಿ ಒಂದು ಸಿಮ್ ಎಜೆಕ್ಟಿಂಗ್ ಸೆಕ್ಷನ್ ಬರುತ್ತೆ. ಹಾಗೆ ಒಂದು ಪವರ್ ಆನ್ ಆ್ಯಂಡ್ ಆಫ್ ಬಟನ್ನು ನಿಮಗೆ ಈ ಮೊಬೈಲಲ್ಲಿ ಸಿಗುತ್ತೆ ಅಂತ ಅನ್ಬೋದು. ಹಾಗೆ ಈ ಫೋನ್ನ ವೆಯ್ಟ್ ವಿಚಾರಕ್ಕೆ ಬಂದರೆ 239 ಗ್ರಾಮ್ ವೆಯ್ಟ್ ಇದೆ ಅಂತ ಅನ್ಬೋದು. ಹಾಗೆ ಡಿಸ್ಪ್ಲೇ ವಿಚಾರಕ್ಕೆ ಬಂದರೆ ಅಮುಲೆಟ್ ಡಿಸ್ಪ್ಲೇ ಮತ್ತು FHD ಪ್ಲಸ್ ಅಂತ ಅನ್ಬೋದು. ಹಾಗೆ ಇದು ರಿಫ್ರೆಶ್ ರೇಟ್ ವಿಚಾರಕ್ಕೆ ಬಂದರೆ 165 ಹರ್ಟ್ಸ್ ರಿಫ್ರೆಶ್ ರೇಟು, ಟಚ್ ಸ್ಯಾಂಪಲಿಂಗು 270 ಹರ್ಟ್ಸ್ ಟಚ್ ಸ್ಯಾಂಪಲಿಂಗ್ ಅಂತ ಅನ್ಬೋದು. ಇದು ರಿಫ್ರೆಶ್ ರೇಟು ಅಡಾಪ್ಟಿವ್ ರಿಫ್ರೆಶ್ ರೇಟ್ ಅಲ್ಲ, ನಾವು ಮ್ಯಾನ್ಯುವಲಿ ಸೆಟ್ ಮಾಡ್ಕೊಬೇಕು ಅಂತ ಅನ್ಬೋದು. ಹಾಗೆ ಪೀಕ್ ಬ್ರೈಟ್ನೆಸ್ಸಿಗೆ ಬಂದರೆ 1500 ನೆಟ್ಸ್ ಪೀಕ್ ಬ್ರೈಟ್ನೆಸ್ ಇದೆ. ಹಾಗೆ ಡಿಸ್ಪ್ಲೇ SDR10+ ಅಂತ ಅನ್ಬೋದು. ಬೇಸಿಕಲಿ ಡಿಸ್ಪ್ಲೇ ಕೊರಿಲ್ಲಾ ಗ್ಲಾಸ್ ವಿಕ್ಟರ್ ಪ್ರೊಟೆಕ್ಷನ್ ಜೊತೆ ಬರ್ತಾ ಇದೆ. ಲಿಟ್ರಲಿ ಫುಲ್ಲು ಸಪೋರ್ಟಿಂಗ್ ಆಗಿದೆ ಡಿಸ್ಪ್ಲೇ ವಿಚಾರಕ್ಕೆ ಬಂದರೆ. ಹಾಗೆ ಬ್ರೈಟ್ನೆಸ್ ವಿಚಾರಕ್ಕೆ ಬಂದರೂ ಔಟ್ಡೋರಲ್ಲೂ ಸಕ್ಕತ್ತಾಗಿ ಬ್ರೈಟ್ನೆಸ್ ಆಗಿರುತ್ತೆ ಅಂತ ಅನ್ಬೋದು. ಹಾಗೆ ಈ ಫೋನ್ನ ಪ್ರೊಸೆಸರ್ ವಿಚಾರಕ್ಕೆ ಬಂದರೆ, ಸ್ನ್ಯಾಪ್ಡ್ರ್ಯಾಗನ್ 8 Gen 2 ಪ್ರೊಸೆಸರ್ ಇದೆ ಇದರಲ್ಲಿ. ಬೇಸಿಕಲಿ ಗೇಮಿಂಗು ಬೇರೆ ಹಾರ್ಡ್ ವರ್ಕು ಹೆವಿ ಮಾಡ್ತಿರೋ ಮಲ್ಟಿ ಟಾಸ್ಕಿಂಗ್ ಅಂದರೆ ಸಕ್ಕತ್ತಾಗಿ ಯೂಸ್ ಮಾಡ್ಬೋದು ಈ ಫೋನಲ್ಲಿ ಅಂತ ಅನ್ಬೋದು. ಹಾಗೆ ಇದು ಹೆವಿ ಸಪೋರ್ಟಿವ್ ಆಗೂ ಇರುತ್ತೆ ಅಂತ ಅನ್ಬೋದು. ಗೇಮಿಂಗ್ ಎಲ್ಲ ಎಕ್ಸ್ಟ್ರಾರ್ಡಿನರಿಯಾಗಿ ಮಾಡ್ಬೋದು ಇದರಲ್ಲಿ ಅಂತ ಅನ್ಬೋದು. ಹಾಗೆ ಈ ಫೋನ್ನ ಮೆಮೊರಿ ವಿಚಾರಕ್ಕೆ ಬಂದರೆ, ರ್ಯಾಮ್ ವಿಚಾರಕ್ಕೆ ಬಂದರೆ, ರ್ಯಾಮು ನಿಮಗೆ 2 ವೇರಿಯಂಟಲ್ಲಿ ಸಿಗುತ್ತೆ, 12 GB ಮತ್ತು 16 GB. ಅದು ಯಾವ್ದು ಸಪೋರ್ಟ್ ಅಂದರೆ LPDDR5 5X ಲೇಟೆಸ್ಟ್ ಸಪೋರ್ಟು. ನಿಮಗೆ ಬೇಗ ಮೂವ್ಮೆಂಟು ಬ್ಯಾಕಪ್ಗಳು ಅದೆಲ್ಲ ಚೆನ್ನಾಗಿ ಇರುತ್ತೆ ಅಂತ ಅನ್ಬೋದು. ಹಾಗೆ ಸ್ಟೋರೇಜ್ ವಿಚಾರಕ್ಕೆ ಬಂದರೆ ಇದರಲ್ಲೂ 2 ಸಿಗುತ್ತೆ ನಿಮಗೆ, 512 GB ಅನ್ಬೋದು. ಹಾಗೆ ಇನ್ನೊಂದು 256 GB ನಿಮಗೆ 2 ವೇರಿಯಂಟ್ ಸಿಗುತ್ತೆ. ಇದರಲ್ಲಿ ಏನು ಸಪೋರ್ಟು ಅಂದರೆ UFS 4.0 ಸಪೋರ್ಟ್ ಸಿಗುತ್ತೆ ನಿಮಗೆ. ಅದನ್ನು ನಿಮಗೆ ಕಾಪಿ ಪೇಸ್ಟು ಏನಾರ ನಿಮಗೆ ಅಲ್ಲಿಂದ ಇನ್ನೊಂದು ಕಾಪಿ ಮಾಡಬೇಕು, ಅದೆಲ್ಲ ಸ್ವಲ್ಪ ಸ್ಪೀಡಪ್ ಆಗಿ ಆಗತ್ತೆ ಅಂತ ಅನ್ಬೋದು. ಯಾಕಂದರೆ ಬೇಸಿಕಲಿ ಇದೊಂದು ಗೇಮಿಂಗ್ ಫೋನ್ ಅಲ್ಲ. ಹಾಗೆ ಕ್ಯಾಮ್ರಾ ಯೂನಿಟ್ಟಿಗೆ ಬಂದರೆ, ಬ್ಯಾಕ್ ಸೈಡು 3 ರೇರ್ ಕ್ಯಾಮ್ರಾ ಫಿಟ್ ಮಾಡಿದ್ದಾರೆ. ಆ ಪ್ರೈಮರಿ ಕ್ಯಾಮ್ರಾ 15 ಮೆಗಾಪಿಕ್ಸೆಲ್ ಇದೆ. ಆ 15 ಮೆಗಾಪಿಕ್ಸೆಲ್ ಯಾವುದಂದರೆ ಸೋನಿ IMX 766 ಅಂತ. ಹಾಗೆ ಅಲ್ಟ್ರಾ ವೈಡು 13 ಮೆಗಾಪಿಕ್ಸೆಲ್ ಇದೆ. ಆಮೇಲೆ ಮ್ಯಾಕ್ರೋ 8 ಮೆಗಾಪಿಕ್ಸೆಲ್ ಇದೆ ಅಂತ ಅನ್ಬೋದು. ಓಕೆ, ಕ್ಯಾಮ್ರಾ ಬ್ಯಾಕ್ ಸೈಡು ಅಷ್ಟೊಂದು ಕೊಟ್ಟಿದ್ದಾರೆ, ಆದರೆ ಅದನ್ನು ಇಮೇಜ್ ಪ್ರೊಸೆಸಿಂಗು ಸ್ವಲ್ಪ ಇವ್ರದ್ದು ಕಮ್ಮಿ ಇದೆ ಅಂತ ಅನ್ಬೋದು. ಅಷ್ಟೊಂದು ಅಂದ್ಕೊಂಡಿರೋ ರೇಂಜಲ್ಲಿ ಫೋಟೋಸ್ಗಳು ಬರೋಲ್ಲ. ಯಾರು ಫೋಟೋಗ್ರಾಫರು ಯಾರು ಬೇಕು, ಫೋಟೋಗೋಸ್ಕರನೇ ಬೇಕು ಅಂದರೆ ಈ ಮೊಬೈಲ್ ಅಷ್ಟೊಂದು ಇಷ್ಟ ಆಗದೆ ಇರ್ಬೋದು ಅಂತ ಅಂತೀನಿ. ಹಾಗೆ ಫ್ರಂಟ್ ಸೈಡ್ ಕ್ಯಾಮ್ರಾ ವಿಚಾರಕ್ಕೆ ಬಂದರೆ 32 ಮೆಗಾಪಿಕ್ಸೆಲ್ಲು ನಿಮಗೆ ಸಿಗುತ್ತೆ. ಅದನ್ನು ಓಕೆ ರೇಂಜಲ್ಲಿ ಇದೆ ಅಂತ ಅನ್ಬೋದು. ಸೆಲ್ಫಿ ತೆಗಿಬೇಕು, ಪೋರ್ಟ್ರೇಟ್ ಮೋಡ್ಸ್ಗಳೆಲ್ಲ ತೆಗಿಬೇಕಂದ್ರೆ ಅದು ಸ್ವಲ್ಪ ಓಕೆ ರೇಂಜಲ್ಲಿ ಇದೆ ಅಂತ ಅನ್ಬೋದು. ಹಾಗೆ ಈ ಫೋನ್ನ ವೈಫೈ ಮತ್ತು ಬ್ಲೂಟೂತ್ ವಿಚಾರಕ್ಕೆ ಬಂದರೆ, ವೈಫೈ 6 ಸಪೋರ್ಟ್ ಇದೆ ಅಂತ ಅನ್ಬೋದು. ಹಾಗೆ ಬ್ಲೂಟೂತ್ 5.2 ಸಪೋರ್ಟ್ ಇದೆ ಅಂತ ಅನ್ಬೋದು. ಹಾಗೆ ಈ ಫೋನ್ನ ಸ್ಪೀಕರ್ ವಿಚಾರಕ್ಕೆ ಬಂದರೆ, ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ಸ್ ಅವೈಲಬಿಲಿಟಿ ಇದೆ. ಅದು ತುಂಬ ಲೌಡಾಗೂ ಇದೆ ಅಂತ ಅನ್ಬೋದು ಸ್ಪೀಕರ್ಸು. ಹಾಗೆ ಈ ಫೋನ್ನ ವಾಟರ್ ರೆಸಿಸ್ಟೆನ್ಸ್ ವಿಚಾರಕ್ಕೆ ಬಂದರೆ IP54 ರೇಟಿಂಗ್ ಕೊಟ್ಟಿದ್ದಾರೆ.
ಡೆಸ್ಟ್ ಪರ್ಫಾರ್ಮೆನ್ಸು ವಾಟರ್ ರೆಸಿಸ್ಟೆನ್ಸು ಅಂತ. ಆದರೆ ಅದು ರಿಯಾಲಿಟಿಯಲ್ಲಿ ನೀವು ಯೂಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಅಂತ ಅನ್ಬೋದು ಫೋನ್ಸಲ್ಲಿ ಏನು ಪ್ರಾಬ್ಲಮ್ಮು ಅನ್ನೋದನ್ನು. ಹಾಗೆ ಈ ಫೋನ್ನ ಕೂಲಿಂಗ್ ಸಿಸ್ಟಮ್ಮು ಚೆನ್ನಾಗಿದೆ ಅಂತ ಅನ್ಬೋದು. ಆಮೇಲೆ ಏರ್ ಟ್ರಿಗರ್ ಬಟನ್ಸ್ಗಳು ಏನಿದೆ ಅದು ಲಿಟ್ರಲಾಗಿ ಸ್ಮೂತಾಗಿ ಇರುತ್ತೆ ಅಂತ ಅನ್ಬೋದು ಈ ಫೋನಲ್ಲಿ. ಲಿಟ್ರಲಾಗಿ ಗೇಮರ್ಸಿಗೆ ಅಂತಲೇ ಈ ಫೋನ್ನ ಮಾಡಿದ್ದಾರೆ ಅಂತ ಅನ್ಬೋದು. ಹಾಗೆ ಬ್ಯಾಟ್ರಿ ವಿಚಾರಕ್ಕೆ ಬಂದರೆ ಈ ಫೋನಲ್ಲಿ 6000 mAh ಬ್ಯಾಟ್ರಿ ಇದೆ. ಆಮೇಲೆ 65 ವಾಟ್ಸು ಇದನ್ನು ಸಪೋರ್ಟ್ ಮಾಡುತ್ತೆ ಫಾಸ್ಟ್ ಚಾರ್ಜಿಂಗು ಅಂತ ಅನ್ಬೋದು. ಆದರೆ ಇನ್ ದ ಬಾಕ್ಸು ನಿಮಗೆ 30 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಮಾತ್ರ ಸಿಗುತ್ತೆ ಅಂತ ಅನ್ಬೋದು. ಲಿಟ್ರಲಾಗಿ 65 ವಾಟ್ಸ್ ಕೊಟ್ಟಿರ್ಬೋದಾಗಿತ್ತು ಅಂತ ನನಗನ್ನಿಸ್ತು ಫೋನ್ ನೋಡ್ತಾ. ಹಾಗೆ ಈ ಫೋನ್ನ ಚಾರ್ಜಿಂಗ್ ವಿಚಾರಕ್ಕೆ ಬಂದರೆ 2 ಟೈಪ್ ಚಾರ್ಜಿಂಗ್ ಸಿಗುತ್ತೆ ಇದರಲ್ಲಿ. ಟೈಪ್ ಸಿನ ಎರಡು ಕಡೆ ಇರೋದು. ಆದರೆ ಒಂದು ಇಯರ್ ಸ್ವಲ್ಪ ಬೇಗ ಚಾರ್ಜ್ ಆಗ್ಬೋದು ಅಂತ ಅಂದರೆ ಓಕೆ. ಈ ಮೊಬೈಲಲ್ಲಿ ಚಾರ್ಜಿಂಗ್ ವಿಚಾರಕ್ಕೆ ಬಂದರೆ 2 ಪೋರ್ಟ್ ಸಿಗುತ್ತೆ, ಟೈಪ್ ಸಿ ಪೋರ್ಟ್ಗಳೇ. ಫಾರ್ ಸೈಡ್ ವೈಸ್ ಇರೋದು ನಿಮಗೆ USB 3.1 ಲೇಟೆಸ್ಟ್ ಚಾರ್ಜಿಂಗ್ ಇದು. ಈ ಬೇಸ್ಮೆಂಟು ಕೆಳಗಡೆ ಬಂದರೆ ನಿಮಗೆ 2.0 USB ಟೈಪ್ ಇದೆ ಅಂತ ಅನ್ಬೋದು. ಹಾಗೆ ಈ ಫೋನು ಡ್ಯುಯಲ್ ನ್ಯಾನೋ ಸಿಮ್ ಜೊತೆ ಬರುತ್ತೆ ಅಂತ ಅನ್ಬೋದು. ಹಾಗೆ ಈ ಫೋನಲ್ಲಿ 13 ಸಿಗುತ್ತೆ ನಿಮಗೆ ಲೇಟೆಸ್ಟ್ ಆ್ಯಂಡ್ರಾಯ್ಡು ಅಂತ ಅನ್ಬೋದು. ಓವರಾಲ್ ಆಗಿ ಈ ಫೋನಲ್ಲಿ 2 ವರ್ಷ ನಿಮಗೆ ಆ್ಯಂಡ್ರಾಯ್ಡ್ ಸಪೋರ್ಟು, ಆಮೇಲೆ 4 ಇಯರ್ಸು ಸೆಕ್ಯೂರಿಟಿ ಪ್ಯಾಚ್ಗಳು ನಿಮಗೆ ಕೊಡ್ತಾರೆ ಅಂತ ಅನ್ಬೋದು. ಇಂಡಿಯಾದಲ್ಲಿ ಲಾಂಚ್ ಆಗಿರೋ ಪ್ರೈಸ್ ಏನು ಅಂದರೆ 99,999 ಇಷ್ಟಕ್ಕೆ ರಿಲೀಸ್ ಆಗಿದೆ ಅಂತ ಅನ್ಬೋದು. ಯಾವ ಸ್ಟೋರೇಜ್ ವಿಚಾರಕ್ಕೆ ಬಂದರೆ 512 GB ಸ್ಟೋರೇಜಿಗೆ ಈ ಪ್ರೈಸು ಅಂತ ಅನ್ಬೋದು. ಮಿಕ್ಕಿದ್ದಕ್ಕೆ ಅವರು ರಿಲೀಸ್ ಮಾಡಿಲ್ಲ ಅಂತ ಅನ್ಬೋದು. ಓವರಾಲ್ ಆಗಿ ಈ ಫೋನು ನಿಮ್ಗೆ ಹೇಗನ್ನಿಸ್ತು, ತೊಗೊಬೋದಾ ಇಲ್ವಾ? ನಾನಂತೂ ಗೇಮರ್ಸ್ ಇದ್ದರೆ ಅವರು ಹೋಗಿ ತೊಗೊಬೋದು ಅಂತ ಹೇಳ್ತೀನಿ. ಗೇಮಿಂಗೋಸ್ಕರ ಸಕ್ಕದಾಗಿದೆ ಅಂತ ಅನ್ಬೋದು. ಹಾಗೆ ಈ ಫೋನಲ್ಲಿ ಕೆಲವೊಂದು ಅಪ್ಗ್ರೇಡೇಷನ್ ಮಾಡಿದ್ದಾರೆ, ಅದು ಕೆಲವೊಬ್ಬರಿಗೆ ಇಷ್ಟ ಆಗ್ಬೋದು. ನಿಮಗೆ ಏನೇನು ಅನಿಸ್ತು ಈ ಫೋನ್ ಬಗ್ಗೆ ಅನ್ನೋದನ್ನೆಲ್ಲ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಹಾಗೆ ROG 7 ಫೋನ್ನ ರಿವ್ಯೂನು ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ಅದ್ರ ಬಗ್ಗೆನೂ ವೀಡಿಯೋ ನಿಮಗೆ ತಿಳಿಸ್ಕೊಡ್ತೀನಿ ಏನೇನಿದೆ ಅಂತ ಆ ಫೋನಲ್ಲೂ. ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೊಂದು ಲೈಕು, ಸಬ್ಸ್ಕ್ರೈಬು, ಹಾಗೆ ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ. ಇದೇ ಥರ ವೀಡಿಯೋಸ್ಗಳಿಗೆ ಸ್ಟೇ ಟ್ಯೂನ್ ಆಗಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕಮೆಂಟ್ ಮೂಲಕ ತಿಳಿಸ್ಬೋದು. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಸ್ಟೇ ಹೆಲ್ತಿ, ಸ್ಟೇ ಹ್ಯಾಪಿ.